6ನೇ ತರಗತಿಯ 3ನೆಯ ಒಂದು ಗದ್ಯ ಪಾಠ ಪಢೋ ಸಮझो और लिखो ಅಂತಕ್ಕಂಥದ್ದು. ನಾವೀಗಾಗಲೇ ಪಾಠ 1ರಲ್ಲಿ ಸಂರಚಕ ರೇಖೆಗಳನ್ನು, ಪಾಠ 2ರಲ್ಲಿ ವರ್ಣಮಾಲೆಯನ್ನು ನಾವು ಆಲ್ರೆಡಿ ಕಲ್ತಿದ್ದೀವಿ. ಅದರಲ್ಲಿ ಸ್ವರ ಮತ್ತು ವ್ಯಂಜನಗಳನ್ನು ಕೂಡ ನಾವು ಕಲ್ತಿದ್ದೀವಿ. ಈಗ ಮೊದಲಿಗೆ ಈ ಪಾಠದಲ್ಲಿ ಸ್ವರ ಮತ್ತು ವ್ಯಂಜನಗಳಿಂದ, ಆ ವರ್ಣಗಳಿಂದ ಪ್ರಯುಕ್ತವಾಗುತ್ತಂತಹ ಪದಗಳನ್ನು ಮತ್ತು ಅದರ ಇಂಗ್ಲಿಷ್ ಮತ್ತು ಕನ್ನಡದ ಅರ್ಥವನ್ನು ಕೂಡ ನಾವು ಇವತ್ತು ನೋಡೋಣಂತೆ. ಆಸೆ अनार. अनार का मतलब होता है पोमोग्रेनेट अथवा दालिंबे. अमरूद, आसे अमरूद. अमरूद का मतलब होता है गुआवा, कन्नड़ में सीबे हಣ್ಣು ಮತ್ತು ಬಿಕ್ಕೆ ಹಣ್ಣು ಕೂಡ ಅಂತಾರೆ. आ से आग, आम. आग का मतलब होता है फायर अथवा बेंकी. आम का मतलब होता है मैंगो अथवा माविನ हಣ್ಣು. ई से इमली, इंजन. इमली का मतलब होता है टैमरिंड, हुणसे हಣ್ಣು. इंजन का मतलब होता है इंजिन अथवा इंजिन. ई से ईंट, ईख. ईंट का मतलब होता है ब्रिक, इट्टिगे. ईख का मतलब होता है शुगर केन, कब्बु अंतीवल्वा ಅದು. ऊ से उल्लू, उदय. ಓಲ್, ಗೂಬೆ. ಉದಯನ ನಾವು ಸನ್ರೈಸ್ ಅಥವಾ ಸೂರ್ಯೋದಯ ಅಂತ ಕರಿಬಹುದು. ಅದೇ ರೀತಿಯಲ್ಲಿ ನಾವು ಊನ ನೋಡೋದಾದರೆ ಊಸೆ ऊन, ऊंट. ऊन का मतलब होता है ऊल, उन्ने. ऊंट का मतलब होता है ಕ್ಯಾಮಲ್, ಏನದರ ಅರ್ಥ ಒಂಟೆ. री, री से ऋषभ, ऋषि. ऋषभ का मतलब होता है आक्स, यत्तु. ऋषि का मतलब होता है, ऋषि का मतलब सेज, ऋषि, संत, ಏನು ಬೇಕಾದ್ರೂ ಹೇಳ್ಬೋದು. ए से एडी, इक्तारा. एडी का मतलब होता है हील, ಹಿಮ್ಮಡಿ. ಹಿಮ್ಮಡಿ ಅಂತೀವಲ್ವಾ ಅದು. ಎಕ್ತಾರ का मतलब होता है, ಇಂಗ್ಲೀಷಲ್ಲೂ ಎಕ್ತಾರ, ಕನ್ನಡದಲ್ಲೂ ಎಕ್ತಾರ. ಇಲ್ಲಿ ಬೇಕಾದ್ರೆ ತಂಬೂರಿ ಅಂತ ಬರಿಬೋದಾಗಿತ್ತು, ಬಟ್ ತಂಬೂರಿಯಲ್ಲಿ ಒಂದು ತಂತಿ ಇರಲ್ಲಂತೆ. ಇಲ್ಲಿ ಇದೆಯಲ್ಲ ತಂತಿ, ಇದು ಒಂದಿರಲ್ಲ, ಒಂದಕ್ಕಿಂತ ಹೆಚ್ಚಿರ್ತಾವಂತೆ, 4 ಇರ್ತಾವಂತ ನಾವು ಕೇಳ್ಪಟ್ಟಿದ್ದೀನಿ. ಹಾಗಾಗಿ ತಂಬೂರಿ ಅಂತ ಬರೆಯೋದು ಬೇಡ. ಐಸೆ ಐರಾವತ್, ಐನಕ್. ಐರಾವತ ಡಿವೈನ್ ಎಲಿಫೆಂಟ್ ಅಂತ ಬೇಕಾದ್ರೂ ಕೂಡ ಕರಿಬಹುದು. ಅದರಲ್ಲಿ ದೇವಲೋಕದಲ್ಲಿರ್ತಕ್ಕಂಥ ಐರಾವತ ಆನೆ. ಐಸೆ ಗ್ಲಾಸಸ್ ಅಥವಾ ಕನ್ನಡಕ ಅಂತ ನಾವು ಕರಿಬೋದು, ಸ್ಪೆಕ್ಟಿಕಲ್ಸ್ ಅಂತ ಬೇಕಾದ್ರೂ ಹೇಳ್ಬೋದು. ಓಸೆ ಓಂಟ್, ಓಖ್ಲಿ, ಲಿಪ್ಸ್, ತುಟಿಗಳು. ಓಖ್ಲಿ ಮತ್ತು ಮಾರ್ಟರ್, ಒರಳು ಕಳ್ಳು, ಕೆಲವು ಕಡೆ ಒಳ್ಳು, ಈ ಥರ ಕೂಡ ಹೇಳ್ತಾರೆ. ಔಸೆ ಔಷಧ್, ಔರತ್. ಔಷಧ का मतलब होता है मेडिसिन अथवा औषधि, वुमेन, महिಳೆ, स्त्री. अंग से, अम से अंगूर, अंडा. अंगूर का मतलब होता है ग्रेप्स, द्राक्षी. अंडा का मतलब होता है, अंडा का मतलब होता है क्या, एग, ಮೊಟ್ಟೆ, ಆಹಾ. वैसे ही इदे पाठದ ಮುಂದಿನ ಭಾಗ पढ़ो समझो और लिखो, ये व्यंजन है. का से क्या होता है, कबूतर, कलम, पिजियन, ಪಾರಿವಾಳ, ಪೆನ್ನು, ಕಲಮು, ಲೇಖನಿ ಅಂತೆಲ್ಲ ಬರಿಬೋದು. ಖ से खरगोश, खरल. खरगोश का मतलब होता है रैबिट, ಮೊಲ. ಖರಲ್ का मतलब होता है, ನಾವು ಈಗಾಗಲೇ ಮಾತಾಡಿದ್ವಲ್ವಾ, ಗಾರೆ ಅಥವಾ ಒರಳು ಕಲ್ಲು, ಮಾರ್ಟರ್ ಅಂತ ನಾವು ಕರಿಬಹುದು. ಗ से गठरी, गमला. गठरी का मतलब होता है बंडल, ಮೂಟೆ ಅಥವಾ ಗಂಟು. गमला का मतलब होता है फ्लावर पॉट, हू कुंडा. घा से घड़ी, घर. घड़ी का मतलब होता है वॉल क्लॉक, गडियारा. घर का मतलब होता है होम, मने. ये अंग. चा से
चम्मच, चरखा। चम्मच का मतलब होता है स्पून, चमचा। ಚರಖಾ का मतलब होता है ಸ್ಪಿನ್ನಿಂಗ್ ವೀಲ್ ಅಥವಾ ಚರಖ, ಕನ್ನಡದಲ್ಲಿ ಚರಖ ಅಂತಲೇ ನಾವು ಕರಿತೀವಿ. ಛ से छतरी, छड़ी। छतरी का मतलब होता है अम्ब्रेला, छतरी। छड़ी का मतलब होता है स्टिक, कोलू। जा से जंगल, जहाज। जंगल का मतलब क्या होता है? इंग्लिश में भी जंगल भी बोलते हैं फॉरेस्ट, अरण्य, काडू। जहाज का मतलब होता है शिप, हडगु। झा से झूला, झंडा। झूले का मतलब होता है स्विंग अथवा जोकाली अथवा ಉಯ್ಯಾಲೆ. ಫ್ಲ್ಯಾಗ್ ಅಂತ ಕರಿಬಹುದು, झंडाಗೆ ಧ್ವಜ ಅಂತ ಕೂಡ ನಾವು ಕರಿಬಹುದು. ಇದು ಇನ್ಯ. ಈಗ ಟಾ ವರ್ಗದ ಅಕ್ಷರಗಳನ್ನು, ವರ್ಣಗಳನ್ನು ನೋಡೋಣ. ಟಾ से टोकरी, टमाटर। टोकरी का अर्थ होता है बास्केट, बुट्टी। टमाटर का मतलब है टोमेटो अथवा टमाटो हಣ್ಣು. ठा से ठटेरा। ठटेरा ಅಂದರೆ ಟಿಂಕರ್ ಅಂತ ಆಗುತ್ತೆ, ಇಲ್ಲಿ ಸ್ವರ್ಣಕಾರರು ಅಂತ ಕೂಡ ನಾವು ಕರಿಬಹುದು. ಠಾ से ठप्ಪ ಅಂದರೆ ಸ್ಟ್ಯಾಂಪ್ ಅಥವಾ ಮುದ್ರೆ. ಡಾ से ಡಿಬ್ಬ, ಡಮರು. ಡಿಬ್ಬ ಅಂದರೆ ಬಾಕ್ಸ್, ಪೆಟ್ಟಿಗೆ. ಡಮರು ಹ್ಯಾಂಡ್ ಡ್ರಮ್ ಅಥವಾ ಡಮರು. ಢಾ से ಢಕ್ಕನ್, ಢಾಲ್. ಲಿಡ್ ಅಂತ ಕರೀತಾರೆ ಮುಚ್ಚಳಕ್ಕೆ. ಢಾಲ್ಗೆ ಶೀಲ್ಡ್ ಅಂತ ಕರೀತಾರೆ ಅಥವಾ ರಕ್ಷಾ ಫಲಕ ಅಂತ ಕೂಡ ಕರಿಬೋದು. ಇದು ನಾ. ಈಗ ತಾವರ್ಗದ ವರ್ಣಗಳನ್ನು ನಾವು ನೋಡೋದಾದರೆ ತಾ से तलवार, तराजू। तलवार का मतलब होता है स्वार्ड, कन्नड़ में कत्ती. तराजू वेइंग स्केल अथवा कन्नड़ದಲ್ಲಿ तक्कड़ी. और था से थाली, थैली. ಥೈಲ ಅಂತ ಕೂಡ ಬರುತ್ತೆ, ದೊಡ್ಡ ಚೀಲ ಇರುತ್ತಲ್ಲ ಅದಕ್ಕೆ ನಾವು ಏನು ಕರಿತೀವಿ? ಥೈಲ ಅಂತ ಕರಿತೀವಿ. ಥೈಲಿ ಅಂದರೆ ಚಿಕ್ಕ ಒಂದು, ಇಲ್ಲಿ ತೋರಿಸ್ತಿದ್ದಾರಲ್ಲ ಈ ಥರದ ಬ್ಯಾಗಿಗೆ ಥೈಲಿ ಅಂತ ಕರಿತೀವಿ. ಇದು ಪ್ಲೇಟ್, ತಟ್ಟೆ. ಥಾಲಿ ಅಂದರೆ ಪ್ಲೇಟ್, ತಟ್ಟೆ. ಥೈಲಿ ಅಂದರೆ ಬ್ಯಾಗ್, ಚೀಲ. दा से दरवाजा, दिया। दरवाजा का मतलब होता है डोर, बागिलू। दिया का मतलब होता है दीप, मतलब लैंप, कन्नड़ में दीपा, ज्योति. धा से धनुष, धन। धनुष का मतलब होता है बो, बिल्लू। धन का मतलब होता है वेल्थ, संपत्तु. ना से नयन, नल। नयन का मतलब होता है आई, कन्नु। टैप, नल्ली. पा से प्रयुक्त होने वाले वर्णों को देखेंगे, मतलब शब्दों को देखेंगे. पा से पतंग, पपीता. पतंग का मतलब होता है इंग्लिश में काइट, कन्नड़ में गालिपಟ. पपीता, पपाया, पप्पाई हಣ್ಣು. फा से फूल, फल. फ्लावर, हूವು. फल का मतलब होता है फ्रूट, हಣ್ಣು. बा से बतख, बकरी. बतख का मतलब होता है डक, बातुकोಳಿ. बकरी, गोट, मेके. भा से भालू, भवन. भालू का मतलब होता है अंग्रेजी में बियर, कन्नड़ में करड़ी. भवन का मतलब होता है इंग्लिश में बिल्डिंग और कन्नड़ में कट्टड़ा. मां से क्या? मछली, मटर. मछली का मतलब होता है फिश, मीनू. और मटर का मतलब होता है पी या कन्नड़ में बटाणी काಳು अथवा बटाणी. या से यति. यति का मतलब भी मांक या सन्यासी, ऋषि ऐसा होता है. यज्ञ, यज्ञ अंताने ನಾವು ಕರಿತೀವಿ. रा से राखी, रथ.
राखी का मतलब होता है इंग्लिश में और कन्नड़ में राखी ही। रथ चैरियट रथा। ला से लड़का लड्डू। लड़का मतलब ಬಾಯ್, ಲಡ್ಕಿ मतलब ಗರ್ಲ್, ಹುಡುಗ ಹುಡುಗಿ. ಇಲ್ಲಿ ಲಡ್ಕಿ ಅಂತ ಇಲ್ಲ, ಲಡ್ಕ ಅಂತ ಇದೆ, ಬಾಯ್ ಅಥವಾ ಹುಡುಗ. ಲಡ್ಡು ಕನ್ನಡದಲ್ಲೂ ಕೂಡ ಲಾಡು ಅಂತ ಕರಿತೀವಿ, ಇಂಗ್ಲೀಷಲ್ಲೂ ಕೂಡ ಲಾಡು ಅಂತಲೇ ಇಲ್ಲಿ ಕರೆಯಲ್ಪಟ್ಟಿದೆ. ವಾಸೆ ವೀಣಾ, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಅಂತ ಕರಿಬೋದು ಅಥವಾ ವೀಣೆ ಅಂತಲೇ ಕರಿಬೋದು, ವೀಣಾ ಅಂತಲೇ ಕರಿಬೋದು. ವಟ್ ಬನಿಯನ್ ಟ್ರೀ ಆರ್ ಕನ್ನಡ में ಆಲದ ಶಾ से ಶಹನಾಯಿ ಶಲ್ಗಮ್. ಇಂಗ್ಲೀಷ್ में ಶಹನಾಯಿ, ಕನ್ನಡದಲ್ಲಿ ಸನಾದಿ ಅಂತ ಕೂಡ ಕರೀತಾರೆ. ಇದನ್ನು ಏನಂತ ಕರೀತಾರೆ? ಸನಾದಿ ಅಂತ ಕೂಡ ಕರಿಬಹುದು ನಾವು. ಸನಾದಿ, ಹೀಗೆ ಸನಾದಿ ಅಂತ ಕೂಡ ಕರಿಬೋದು ಅಥವಾ ಶಹನಾಯಿ ಅಂತ ಕೂಡ ಕರಿಬಹುದು. ಶಲ್ಗಮ್ಗೆ ಟರ್ನಿಪ್, ನವಿಲು ಕೋಸು ಅಂತ ಕರೀತಾರಂತೆ. ಶಾ से ಷಟ್ಕೋಣ್ ಷಡ್ದಲ್. ಷಟ್ ಅಂದರೆ 6 ಅಂತ. ಇಲ್ಲಿ ಹೆಕ್ಸಾಗಾನ್ ಅಂದರೆ 6 ಮುಖಗಳುಳ್ಳ ಉಳ್ಳಂತಹ ಕೃತಿ. ನೀವು ಮ್ಯಾಥ್ಸಲ್ಲಿ ಓದಿರ್ತೀರ, ಷಡ್ಭುಜ ಕೃತಿ. ಷಡ್ದಲ್ 6 ಪ್ಯಾಟಲ್ಡ್ ಅಥವಾ ಷಡ್ದಳ. सा से सपेरा सड़क, स्नेक चार्मर अथवा हावाड़िगा. सड़क का मतलब होता है रोड, रस्ते, दारी. हा से हथौड़ा हल. हथौड़े का मतलब होता है इंग्लिश में हैमर, कन्नड़ में सुत्तिगे. हल का मतलब होता है प्ला और कन्नड़ में नीगिलु. क्षा से क्षत्रिय. क्षत्रिय का मतलब होता है वॉरियर, क्षत्रिय. क्षितिज, क्षितिज ಅಂದರೆ ಹಾರಿಜನ್, ದಿಗಂತ. ದಿಗಂತ ಅಂದರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಆಕಾಶಕ್ಕೂ ಭೂಮಿಗೂ ಎಲ್ಲೋ ಒಂದು ಕಡೆ ಸೇರಿದೆ ಅನ್ನೋ ಥರ ಕಾಣಿಸುತ್ತಲ್ವಾ, ಅದನ್ನು ನಾವು ದಿಗಂತ ಅಂತ ಕರಿತೀವಿ ಅಥವಾ ಹಿಂದಿಯಲ್ಲಿ ಕ್ಷಿತಿಜ್ ಅಂತ ಕರಿತೀವಿ. ಅಂದರೆ ನಾವು ಹೊರಗಡೆ ಹೋಗಿ ನೋಡಿದಾಗ ಭೂಮಿ ಮತ್ತು ಆಕಾಶ ಒಂದು ಕಡೆ ಸೇರಿದೆ ಅಂತ ಕಾಣಿಸುತ್ತೆ, ಅದನ್ನೇ ನಾವು ದಿಗಂತ ಅಂತ ಕರಿತೀವಿ. ತ್ರಾ से ತ್ರಿಶೂಲ್, ತ್ರಿಕೋಣ. ತ್ರಿ ಅಂದರೆ 3, ಟ್ರೈಡೆಂಟ್ ಮತ್ತು ತ್ರಿಶೂಲ. ಟ್ರಯಾಂಗಲ್, ತ್ರಿಕೋಣ. ಗ್ಯಾ से ವಿಜ್ಞಾನ್, ಜ್ಞಾನೇಶ್ವರ್. ವಿಜ್ಞಾನ ಅಂದರೆ ಸೈನ್ಸ್, ಕನ್ನಡದಲ್ಲಿ ನಾವು ವಿಜ್ಞಾನ ಅಂತಲೇ ಕರಿತೀವಿ. ಜ್ಞಾನೇಶ್ವರ್ ಅಥವಾ ಜ್ಞಾನೇಶ್ವರ್. ಶ್ರಾ से ಶ್ರವಣ್ ಕುಮಾರ್, ಶ್ರಮಿಕ್. ಶ್ರವಣ ಕುಮಾರ ಹೆಸರಲ್ವಾ ಅದು, ಆ್ಯಸ್ ಇಟ್ ಈಸ್ ನಾವು ಬರಿತಾ ಇದ್ದೀವಿ. ಶ್ರಮಿಕ ಅಂದರೆ ದುಡಿಮೆ ಮಾಡ್ತಕ್ಕಂಥವನು, ವರ್ಕರ್ ಅಥವಾ ಕಾರ್ಮಿಕ ಅಂದರೆ ಕೆಲಸ ಮಾಡ್ತಕ್ಕಂತಹ ವ್ಯಕ್ತಿಗೆ ನಾವು ಶ್ರಮಿಕ ಅಂತ ಕರಿಬೋದು. ಇಲ್ಲಿಗೆ ಈ ಪಾಠವನ್ನು ನಾವು ಅಕ್ಷರಗಳು, ಅಕ್ಷರಗಳಿಂದ ಪ್ರಯುಕ್ತ ಆಗ್ತಕ್ಕಂಥ ಪದಗಳಿಂದ ಮತ್ತು ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಅದರ ಅರ್ಥವನ್ನು ನಾವು ನೋಡಿದ್ವಿ. ಮುಂದಿನ ಪಾಠದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.